श्रीहरि मनोविलासिनी श्रीनिधि महाप्रचोदिनी श्रीसुखी सुमंगलांगिनी सर्व इष्ट सुप्रदायिनी ನಮ್ಮ ಮನೆಯಲ್ಲಿ ಬಂದು ನೆಲೆಸಮ್ಮ ಶಾರದೆ ಜೊತೆಯಲ್ಲಿ ಹಾಡಿನಲಿಯಮ್ಮ ಲಕ್ಷ್ಮೀ ಮಹಾಲಕ್ಷ್ಮಿ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ವ್ರತ ಯಾವ ರೀತಿ ಆಚರಣೆ ಮಾಡಿದ್ವಿ, ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಅಂತ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಬ್ಬದ ಹಿಂದಿನ ದಿನ ನಾವು ಮೊದಲಿಗೆ ದರಿದ್ರ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಹೇಗಪ್ಪ ಮಾಡೋದು ಅಂತಂದರೆ, ಮೊದಲು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಬೇಕು. ಮನೆಯಲ್ಲಿ ಆಲ್ರೆಡಿ ನಾವು ಯೂಸ್ ಮಾಡೋಕ್ಕೆ ತಗೊಂಡಿರುವಂಥ ಅರಿಶಿನ ಕುಂಕುಮವನ್ನು ಹೊಸ್ತಿಲು ಹೊರಗಡೆ ಇಟ್ಟು ನಾವು ಮನೆಯನ್ನು ಶುಚಿಗೊಳಿಸಬೇಕು. ಅದಾದಮೇಲೆ ಹೊಸ್ತಿಲು ಮುಂಭಾಗದಲ್ಲಿ ಆ ಅರಿಶಿನ ಕುಂಕುಮವನ್ನು ಒಂದು ಎಲೆ ಮೇಲೆ ಇಟ್ಟು ಅದಕ್ಕೆ ನೀರು ಹಾಕಿ ಅದನ್ನು ದರಿದ್ರ ಲಕ್ಷ್ಮಿ ಅಂತ ನಾವು ಅದನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿ ಅದಕ್ಕೆ ನಾವು ಅಗರಬತ್ತಿಯನ್ನು ಬೆಳಗಬೇಕಾಗ್ತದೆ. ಆ ಉದಿನಗಡ್ಡಿಯನ್ನು ಬೆಳಗಿದ ಮೇಲೆ ನಾವು ಅದನ್ನು ಆ ಉದಿನಗಡ್ಡಿ ಸಮೇತವಾಗಿ ತೆಗೆದುಕೊಂಡು ಹೋಗ್ಬಿಟ್ಟು ಯಾವುದಾದ್ರೂ ದೂರದಲ್ಲಿ ತುಳಿದಾಡದೇ ಇರುವಂಥ ಜಾಗದಲ್ಲಿ ಬಿಟ್ಟು ಬರಬೇಕಾಗ್ತದೆ. ಆ ರೀತಿ ಬಿಟ್ಟು ಬರೋದ್ರಿಂದ ನಾವು ಆ ದೇವಿಯನ್ನು ಬೇಡ್ಕೊಳ್ಳೋದು, ನಮ್ಮ ಮನೆಯಲ್ಲಿರುವಂಥ ಎಲ್ಲ ದರಿದ್ರಗಳನ್ನು, ಅನಿಷ್ಟಗಳನ್ನು, ಕಷ್ಟಗಳನ್ನು ನಿನ್ನ ಜೊತೆ ತೆಗೆದುಕೊಂಡು ಹೋಗು ತಾಯಿ, ಮತ್ತೆ ಬರಬೇಡ ಮನೆಗೆ ಅಂತ ನಾವು ದೇವತೆಯನ್ನು ಪ್ರಾರ್ಥನೆ ಮಾಡಿ ಬಿಟ್ಟು ಬರಬೇಕಾಗ್ತದೆ. ಈ ರೀತಿ ಬಿಟ್ಟು ಬರೋದ್ರಿಂದ ನಮ್ಮ ಮನೆಗೆ ಮಹಾಲಕ್ಷ್ಮಿಯ ಆಗಮನವನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದಾದಮೇಲೆ ಬಂದಮೇಲೆ ನಾವು ತಲೆ ಸ್ನಾನ ಮಾಡಿ ಮಡಿ ಉಡಿಯಿಂದ ಆ ನಂತರ ದೇವಿ ಅಲಂಕಾರವನ್ನು ಹಿಂದಿನ ದಿನ ರಾತ್ರಿನೇ ಮಾಡಿ ಇಟ್ಕೋಬೋದು. ಇಲ್ಲಿ ನಾವು ತಾಯಿಯ ಮುಖವಾಡವನ್ನು ಈ ರೀತಿಯಾಗಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀವಿ ಹಿಂದಿನ ದಿನ ರಾತ್ರಿನೇ. ಹಾಗೆ ತೋರಣ ಕಟ್ಟಲಿಕ್ಕೆ ಎಲ್ಲ ಹೂಗಳನ್ನು ಕೂಡ ರೆಡಿ ಮಾಡಿಕೊಂಡು ಆಯಿತು. ಅದಾದಮೇಲೆ ತಾಯಿಗೆ ಸೀರೆ ಕೂಡ ಉಡಿಸಿ ನೀಟಾಗಿ ಒಂದು ಟೇಬಲ್ ಮೇಲೆ ಡೆಕೋರೇಷನ್ ಏನೇನು ಮಾಡ್ಕೋಬೇಕಿತ್ತು ಮಾಡ್ಕೊಂಡಾಯಿತು. ಅದಾದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಮಡಿ ಉಡಿಯಾಗಿ ಮತ್ತೆ ನಾವು ಮೊದಲಿಗೆ ಗಂಗೆ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಗಂಗೆ ಪೂಜೆ ಮಾಡಿ ಗಂಗೆಯಿಂದ ನಾವು ನೀರನ್ನು ತೆಗೆದುಕೊಂಡು ಬರಬೇಕಾಗ್ತದೆ. ಕಳಶವನ್ನು ಇಡಲಿಕ್ಕಾಗಿರ್ಬೋದು ಅಥವಾ ಪೂಜೆ ಮಾಡಲಿಕ್ಕೆ ಅಥವಾ ನಾವು ನೈವೇದ್ಯ ಮಾಡಲಿಕ್ಕೆ ಗಂಗೆ ನೀರನ್ನು ತೆಗೆದುಕೊಂಡು ಬರಬೇಕು. ಮೊದಲಿಗೆ ಅಲ್ಲಿ ನಾವು ಆ ನೀರನ್ನು ಪೂಜೆ ಮಾಡಬೇಕಾಗುತ್ತೆ. ಒಂದೇ ಕಳಶವನ್ನು ಒಂದೇ ಬಿಂದಿಗೆ ತರೋ ಹಾಗಿಲ್ಲ, 2 ಬಿಂದಿಗೆಯನ್ನು ತರಬೇಕು. ತೆಗೆದುಕೊಂಡು ಬಂದುಬಿಟ್ಟು ಅದನ್ನು ಹೊಸ್ತಿಲ ಮೇಲೆ ಇಟ್ಟು ನಾವು ಒಳಗಡೆ ಕರ್ಕೊಳ್ಳುವಾಗ ಗಂಗಾ ಮಾತೆಗೆ ಆರತಿಯನ್ನು ಬೆಳಗಿ ನಾವು ಒಳಗಡೆ ಸ್ವಾಗತ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಪೂಜೆಯನ್ನು ಪ್ರಾರಂಭ ಮಾಡುವಾಗ ಮೊದಲಿಗೆ ನಾವು ಮುಖ್ಯವಾಗಿ ಒಂದು ಅಷ್ಟದಳ ಕಮಲದ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಕಳಶವನ್ನು ಸ್ಥಾಪನೆ ಮಾಡಬೇಕು. ನಾವಿದು ಏನೇನು ಡೆಕೋರೇಷನ್ ಮಾಡಿ ನಾವು ತಾಯಿಗೆ ಸೀರೆ ಉಡಿಸಿ ನೀವು ಎಷ್ಟೇ ಗ್ರ್ಯಾಂಡಾಗಿ ಮಾಡಿದ್ರೂ ಸಹಿತ ವರಮಹಾಲಕ್ಷ್ಮಿ ಇರ್ತಕ್ಕಂಥ ನಿಜವಾದಂತಹ ಕಳಶ ಇದನ್ನು ನಾವು ಈಗ ಸ್ಥಾಪನೆ ಮಾಡ್ಕೊಳ್ತಾ ಇದ್ದೀನಿ. ಆ ಕಳಶದಲ್ಲಿ ನಾನು ಯಾವ್ಯಾವ ವಸ್ತುಗಳನ್ನು ಹಾಕಿದ್ದೆ ಅನ್ನೋದನ್ನು ನಾನು ಮೊದಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಯಾವ್ಯಾವ ವಸ್ತುಗಳನ್ನು ಹಾಕೋದ್ರಿಂದ ಏನೇನು ಫಲ ಸಿಗುತ್ತೆ ಅಂತ. ಆ ಕಳಶದಲ್ಲಿ ನಾನು ಆ ಎಲ್ಲ ವಸ್ತುಗಳನ್ನು ಹಾಕಿಬಿಟ್ಟು ವರಮಹಾಲಕ್ಷ್ಮಿ ಪುಸ್ತಕದಲ್ಲಿ ಇರುವಂತಹ ಈ ಕಳಶ ಸ್ಥಾಪನಾ ಮಂತ್ರವನ್ನು ಹೇಳ್ತಾ ನಾವು ಕಳಶವನ್ನು ಸ್ಥಾಪನೆ ಮಾಡಿಕೊಂಡಾಯಿತು. ಅದಾದಮೇಲೆ ನಾನು ಅಷ್ಟಲಕ್ಷ್ಮಿ ಪೂಜೆ ಮತ್ತು ವರಮಹಾಲಕ್ಷ್ಮಿ ಪೂಜೆ ಒಟ್ಟಿಗೆ ಮಾಡ್ತಾ ಇದ್ದೀನಿ. ಶುಕ್ರವಾರ ಇರೋದರಿಂದ ನಾನು 8 ಶುಕ್ರವಾರ ನಾನು ಅಷ್ಟಲಕ್ಷ್ಮಿ ಪೂಜೆ ಮಾಡೋದು, ಅದನ್ನು ಕೂಡ ತಪ್ಪಿಸೋ ಹಾಗಿರಲಿಲ್ಲ. ಅಷ್ಟಲಕ್ಷ್ಮಿಯರನ್ನು ಕೂಡ ಕೂಡಿಸಿ ಆಯಿತು. ಈಗ ಅಷ್ಟಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಿಕೊಂಡು ಅಷ್ಟಲಕ್ಷ್ಮಿಗೆ ಒಂದು ಅಷ್ಟಲಕ್ಷ್ಮಿ ದೀಪವನ್ನು ಹಚ್ಕೊಂಡು, ಹಾಗೆ ಅಷ್ಟಲಕ್ಷ್ಮಿಯರಿಗೆ ಹಚ್ಚುವಂಥ 8 ದೀಪಗಳನ್ನು ಹಚ್ಚಿ ಆ ಅಷ್ಟಲಕ್ಷ್ಮಿಯರ ವಿಗ್ರಹಗಳನ್ನು ಕೂಡ ನಾನು ಸ್ಥಾಪನೆ ಮಾಡಿ ಅಷ್ಟೋತ್ತರ ಸ್ತೋತ್ರವನ್ನು ಹೇಳ್ತಾ ಈ ಪೂಜೆಯನ್ನು ಮಾಡಿ, ಹಾಗೆ ಎಲ್ಲ ಅಷ್ಟಲಕ್ಷ್ಮಿಯರಿಗೂ ಅರಿಶಿನ ಕುಂಕುಮವನ್ನು ಹಾಕಿ ಆರತಿಯನ್ನು ಬೆಳಗಿ ಅಷ್ಟಲಕ್ಷ್ಮಿ ಪೂಜೆಯನ್ನು ಮುಗಿಸಾಯಿತು. ಹಾಗೆ 8 ಜನ ಮುತ್ತೈದರಿಗೆ ಉಡಿಯನ್ನು ತುಂಬಿ ಅವರಿಂದ ಕೂಡ ಆರತಿ ಮಾಡುವಂಥ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಅದೇ ಅಷ್ಟಲಕ್ಷ್ಮಿ ಪೂಜೆ ಬೆಳಗ್ಗೆ ಮುಗಿದ ಮೇಲೆ ಸಂಜೆ ಗೋಧೂಳಿ ಸಮಯ ಅಂದರೆ 5:30ರಿಂದ 6 ಗಂಟೆ ಒಳಗಡೆ ವರಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಬಹಳ ಶ್ರೇಷ್ಠವಾದಂತಹ ಸಮಯ ಅಂತ ಹೇಳ್ತಾರೆ. ಹಾಗಾಗಿ ಸಾಯಂಕಾಲ 5:30ಗೆ ವರಮಹಾಲಕ್ಷ್ಮಿಯ ವ್ರತಕತೆ ಓದುವಂಥದ್ದು, ಸ್ತೋತ್ರಗಳನ್ನು ಪಠಿಸುವಂತಹ ಪೂಜೆಯನ್ನು ಮಾಡಿದ್ವಿ. ವರಮಹಾಲಕ್ಷ್ಮಿ ತಾಯಿಗೆ ಒಬ್ಬಟ್ಟನ್ನು ನೈವೇದ್ಯವನ್ನು ಮಾಡಿ ನಾವು ಸಾಯಂಕಾಲದ ಪೂಜೆಯನ್ನು ಮಾಡಿದ್ವಿ. ಪೂಜೆ ಮಾಡೋದ್ರ ಜೊತೆಗೆ ನಮ್ಮ ಕೈಲಾದಷ್ಟು ಮುತ್ತೈದೆಯರಿಗೆ ನಾವು ಅರಿಶಿನ ಕುಂಕುಮ ಹೂವು ಬಳೆಗಳನ್ನು ಕೊಡುವಂತಹ ಪದ್ಧತಿ ಅದನ್ನು ಕೂಡ ಮಾಡಿ ಆಯಿತು. ಅದಾದಮೇಲೆ ನಮ್ಮ ಮನೆಯ ಮಹಾಲಕ್ಷ್ಮಿಯರು ನಗ್ತಾ ಇದ್ದರೆ ಅದೇ ನಮಗೆ ವರಮಹಾಲಕ್ಷ್ಮಿ ದೊಡ್ಡ ವರ ಕೊಟ್ಟಂತೆ. ಮಕ್ಕಳು ಈ ಚೂರು ಕಡ್ಡಿ ಬೆಳಗೋದ್ರಲ್ಲಿ ತುಂಬ ಅಂದರೆ ತುಂಬ ಖುಷಿಪಟ್ಟು ಬೆಳಗಿದ್ರು. ಹಾಗೆ ನಮ್ಮ ಮಗಳು ನೋಡ್ರಿ ಎಷ್ಟು ಖುಷಿಯಾಗಿ ನಗ್ತಾ ಇದ್ದಾಳೆ. ನಮ್ಮ ಮಕ್ಕಳು ಚೆನ್ನಾಗಿ ಖುಷಿಯಾಗಿದ್ದರೆ ಮಹಾಲಕ್ಷ್ಮಿ ಸಂಪನ್ನನಾಗ್ತಾಳೆ. ಸೀರೆಯಲ್ಲಿ ಒಳ್ಳೆ ಮಹಾಲಕ್ಷ್ಮಿ ಥರ ಕಾಣ್ತಾ ಇದ್ದಾಳೆ.
ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿಯಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.